ಹುಕ್ಕೇರಿ ತಾಲೂಕಿನ ಗುಡ್ಸ್ ಗ್ರಾಮದಲ್ಲಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ 4 ದಿನಗಳ ಕಾಲ ಸಾರ್ವಜನಿಕರಿಗೆ ಹಣ ನೀಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತೀವ್ರ ಪ್ರತಿಭಟನೆ ನಡೆಸಿದರು. ಹುಕ್ಕೇರಿ ತಾಲೂಕಿನ ಗುಡ್ಸ್ ಗ್ರಾಮದಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅನ್ನು ಮುತ್ತಿಗೆ ಹಾಕಿದ ಸಾರ್ವಜನಿಕರು ಬ್ಯಾಂಕಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ನೋಟ್ ಬ್ಯಾನ್ ಆದಾಗಿನಿಂದಲೂ ಇಂದಿನವರೆಗೆ ಸಾರ್ವಜನಿಕರಿಗೆ ಕೇವಲ 2,000 ರೂಪಾಯಿಗಳು ಹಾಗೂ 5,000 ರೂಪಾಯಿಗಳು ಮಾತ್ರ ದೊರೆಯುತ್ತಿದ್ದು, ಜನರು ಹೆಚ್ಚಿನ ಹಣ ಪಡೆದುಕೊಳ್ಳಲು ಪರದಾಡುವಂತಾಗಿದೆ. ಹೆಚ್ಚಿನ ಹಣ ನೀಡದ ಬ್ಯಾಂಕಿನ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ತಮ್ಮ ಹಣವನ್ನು ಪಡೆಯಲು ತಾವೇ ಪರದಾಡುವ ಸ್ಥಿತಿ ಎದುರಾಗಿದ್ದು, ಇದರಿಂದ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಈ ಕುರಿತಾಗಿ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಅವರು ಹಲವು ತಾಂತ್ರಿಕ ಕಾರಣಗಳಿಂದ ಸಮಸ್ಯೆ ಉಂಟಾಗಿದ್ದು, ಇದೀಗ ಸಮಸ್ಯೆಗಳು ಬಗೆಹರಿದಿದ್ದು ಸಾರ್ವಜನಿಕರಿಗೆ ಹಣ ಪಡೆದುಕೊಳ್ಳಲು ತೊಂದರೆಯಿಲ್ಲವೆಂದು ತಿಳಿಸಿದರು. ನೋಟ್ ಬ್ಯಾನ್ ಸಂದರ್ಭದಲ್ಲಿ ತೊಂದರೆಯಾಗಿತ್ತು, ಆದರೆ ಈಗ ತಾಂತ್ರಿಕ ಸಮಸ್ಯೆ ಉಂಟಾಗಿರುವುದಾಗಿ ತಿಳಿಸಿದರು. ಮೊನ್ನೆ ಮಳೆ ಆತಲ್ಲ, ಜೋರು ಮಳೆ ಆದಾಗ ಸಿಡಿಲು ಸಮಸ್ಯೆಯಾಗಿ ಬ್ಯಾಟ್ರಿ ಮತ್ತು ನಮ್ದು ಇನ್ವರ್ಟರ್ UPS ಪ್ರಾಬ್ಲಮ್ ಆಗಿತ್ತು. ಅಂದ ತಕ್ಷಣ ನಿನ್ನೆ ಬಂದು ನೋಡಿದ್ವಲ್ಲ, ಬೆಳಗ್ಗೆಯಿಂದ ಒಂದು ತಾಸು ಇಲ್ಲಿ ಲೋಕಲ್ ಎಲೆಕ್ಟ್ರಿಷಿಯನ್ ಕರೆಸಿ ಕೇಳಿದ್ವಿ. ಅವರು ಇಲ್ಲ ನಮ್ಮ ಕಡೆಯಿಂದ ಆಗೋದು ಒಂದು ತಾಸು ಮಾಡಿ ಟ್ರೈ ಮಾಡಿದ್ರು. ಟ್ರೈ ಮಾಡಿ ಇಲ್ಲ ನಮಗೆ ಆಗೋದಿಲ್ಲ ಇದು ಬಂದ ತಕ್ಷಣ ಏನ್ಬಿಟ್ಟು ನಮ್ಮ ಕಂಪನಿ ಇರುತ್ತಲ್ಲ ಸರ್ವಿಸ್ ಅವ್ರು ಹೇಳಿದ್ವಿ. ಅವರು ಇಲ್ಲ ನಮ್ಗೆ ಇವತ್ತು ಬರೋಕ್ಕಾಗಲ್ಲ, ನಾವು ಬೇರೆ ಕಡೆ ಹೋಗಿದ್ದೇವೆ ಅಂತಂದ್ರೆ ಸಾಯಂಕಾಲ ಮಟ್ಟ ವೇಟ್ ಮಾಡಿದ್ವಿ ಬರ್ತಾರ ಅಂತಂದು. ಅವ್ರೇನು ಬರಲಿಲ್ಲ. ಅದು ಬಂದ ತಕ್ಷಣ ಮಾಡಿಸ್ಬೇಕು ಅಂತ ಒಂದು ವೇಟ್ ಮಾಡಿದ್ವಿ ನಾವು. ನಿನ್ನೆ ಪಾಪ ಸಾಕಷ್ಟು ಜನ ಬಂದಿದ್ರು, ಜನರೆಲ್ಲ ಬಂದಿದ್ರು, ಹೇಳಿದ್ವಿ ಹಿಂಗಾಗಿದೆ ಅಂತ. ನಾಳೆ ಬರೀ ಮತ್ತೆ ಖಂಡಿತ ಕೊಡ್ತೇವೆ ನಿಮಗೆ. ಮತ್ತು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ಅದು ನೋಡಿದ್ವಲ್ಲ ಸ್ಟಾರ್ಟ್ ಆಯ್ತು. ಅದು ಆ್ಯಸ್ ಯೂಶುವಲ್ ಮತ್ತು ನಿನ್ನೆ ಏನು ಸ್ಟಾರ್ಟ್ ಮಾಡಕ್ಕೆ ಮಾಡಿದ್ವಿ, ಇವತ್ತು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಯಿತು. ಅವರು ಬರಲೇ ಬೇಡ ಕೇಳಿದ್ರು, ನಾವು ಬೇಡ ಅಂದ್ಬಿಟ್ವಿ. ಅಂದರೆ ಫಸ್ಟ್ ಇದು ಸ್ಟಾರ್ಟ್ ಆಗ್ಬಿಡುತ್ತಲ್ಲ, ಕಂಪ್ಯೂಟರ್ ಸ್ಟಾರ್ಟ್ ಆದವು, UPS ಸ್ಟಾರ್ಟ್ ಆಯ್ತು, ಎಲ್ಲ ಆಯಿತು. ಆನಂತರ ಮತ್ತೆ ಒಂದು ತಾಸು ಬಿಟ್ಟು ಮತ್ತೆ ಬಂದ್ಬಿಟ್ಟು ಈಗ ಜನ ಎಷ್ಟೆಲ್ಲ ಸಮಸ್ಯೆ ಎದುರಿಸೋರು, ಇದ್ರ ಬಗ್ಗೆ ನೀವೇನಾದರೂ ಹಿರಿಯ ಅಧಿಕಾರಿಗಳು ಹೇಳಿದ್ರೆ ಜನ ಅವ್ರ ದುಡ್ಡು ಅವ್ರಿಗೆ ಕೊಡೋನಿಲ್ಲ, ಜನ ಪ್ರತಿಭಟನೆ ಮಾಡೋದು. ದುಡ್ಡು ಅಂದ್ರೆ ಏನಾಯ್ತು, ಹೋದ ವರ್ಷ ಕ್ಯಾಶಿನ ಪ್ರಾಬ್ಲಮ್ ಆಗಿದೆ, ಕ್ಯಾಶ್ ಸಮಸ್ಯೆ ಆಗಿತ್ತು. ನಾವು ಬೇರೆ ಕಡೆಯಿಂದ ಅರೇಂಜ್ ಮಾಡಿಸಿದ್ರು, ಬೇರೆ ಕಡೆಯಿಂದ ತರಿಸಿದ್ರು. ಮ್ಯಾನೇಜರ್ ಅವ್ರು ಹಿರಿಯ ಅಧಿಕಾರಿಗಳು ಹೇಳಿ ತರಿಸಿದ್ರು. ಇವತ್ತು ಸಾಕಷ್ಟು ಕ್ಯಾಶ್ ಇದೆ, ಕೊಡಬೇಕು ಅಂತ ಈ ಸಮಸ್ಯೆ ಇದೆ, ನಾವು ಬಗೆಹರಿಸ್ತೇವೆ ಅಂತ ಹೇಳಿದ್ವಿ. ನಾವೇ ಸರ್ ಮೇಲಾಧಿಕಾರಿಗಳು ಏನಂತಾರೆ? ಮೇಲಾಧಿಕಾರಿಗಳು ಇದು ಕೇಳಿ ರಿಕ್ವೆಸ್ಟ್ ಮಾಡ್ಕೊಡ್ರಿ, ಗ್ರಾಹಕರಿಗೆ ಹೇಳಿ ಹೀಗಾಗಿದೆ ಅಂತಂದು ಸರ್ವಿಸ್ ಮಾಡ್ರಿ. ನಾವು ಮೇಲ್ಗಡೆ ಏನು ಸರ್ವಿಸ್ ಪ್ರೊವೈಡ್ ಮಾಡಲ್ಲ, ನಮಗೆ ಇದನ್ನ ಸರ್ವಿಸ್ ಕೊಡೋಲ್ಲ, ಅವ್ರು ನಾವೇ ಫೋನ್ ಮಾಡಿ ಹೇಳ್ತೇವೆ. ಅವ್ರು ಬೇರೆ ಕಡೆ ಹೋಗಿದ್ರಿಂದ ಸಮಸ್ಯೆ ಆಗಿದೆ, ನಾವು ಕರೆಸ್ತೇವೆ ಅಂತ ಹೇಳಿದ್ರು. ATM ಇಲ್ಲ. ಹೌದು, ಜನ ಏನು ಗ್ರಾಮೀಣ ಪ್ರದೇಶ ಜನ ನಿಮ್ಮ ಬ್ಯಾಂಕ್ ಮೇಲೆ ಭಾಳ ಇಲ್ಲ. ATM ಇದೆ ನಮ್ದು, ಇಲ್ಲಿ ಈ ಬ್ರಾಂಚಿಗೆ ATM ಇಲ್ಲ, ಈ ಬ್ರಾಂಚಿಗೆ ATM ಇಲ್ಲ. ಬೇರೆ ಕಡೆ ಏನು ಬೇರೆ ಬ್ರಾಂಚಸ್ ಬೇರೆ ಬ್ಯಾಂಕಿನ ATM ಇಲ್ಲ, ಅವನು ಬಳಸ್ಬೋದು. ATM ಕಾರ್ಡ್ ತಗೊಂಡು ಈಗ ATM ಕಾರ್ಡ್ ಶಾಪ್ ಕೊಟ್ಟಿದ್ದೇವೆ, ಎಷ್ಟೋ ಜನಕ್ಕೆ ಕೊಟ್ಟಿದ್ದೇವೆ. ಅವರು ಪಿನ್ ತಗೊಂಡು ಯೂಸ್ ಮಾಡ್ಬೋದು. ATM ನಮ್ಮ BCಗಳು ಕರ್ತಿದ್ವಿ, ನಮ್ಮ 4 ಜನ BCಗಳಿಂದ ನಾವು ಬ್ಯಾಂಕಿಗೆ ಕರ್ಸ್ಕೊಂಡು ಕರ್ತಿದ್ವಿ. ಅಂದ್ರೆ ಅವರು ಸಣ್ಣ ಮಟ್ಟದ ದುಡ್ಡನ್ನು ಕೊಡ್ಬೋದು, ದೊಡ್ಡ ಮಟ್ಟದ ಕೊಡೋಕ್ಕಾಗಲ್ಲ. 500, 2,000, 3,000 ಆಧಾರ್ ಕಾರ್ಡ್ ಲಿಂಕ್ ಇದ್ದಂಥವ್ರನ್ನ ಯಾರ್ಯಾರು ಬಂದು ತಗೊಳ್ರಿ ಅಂತ ಹೇಳಿದ್ವಿ. ಇದು ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಸದ್ಯ ಮಟ್ಟಿಗೆ ಶಾಶ್ವತ ಪರಿಹಾರ ಸಿಗಲ್ಲ, ಅದು ಸ್ಟಾರ್ಟ್ ಆಗ್ತದೆ. KVC ಬ್ಯಾಂಕಿನಿಂದ ನೋಟ್ ಬ್ಯಾನ್ ಆದಾಗಿಂದ್ರೆ ಕೇವಲ ಬರೀ 2,000, 3,000, 5,000 ಇದ್ರ ಮುಂದೆ ನಾನ ಕೊಡಾಕ್ತಲ್ಲ. ಮತ್ತೆ ಈಗಾಗಲೇ ಕಂಪ್ಯೂಟರ್ ಬಂದಿಟ್ಟದ್ದು 2 ದಿವಸ, ಬ್ಯಾಂಕು 4-5 ದಿವಸ ಬಂದೈತಿ. ಇದ್ರ ಜೊತೆಗೆ 10-15 ಹಳ್ಳಿ ಅಕೌಂಟ್ ಅದಾವ ಇಲ್ಲಿ. ಇದ್ರಿಂದ ಬಂದಿಗೆ ಭಾಳ ತೊಂದರೆ ಆಗೈತಿ. ಬ್ಯಾಂಕ್ ಮ್ಯಾನೇಜರ್ ಅವ್ರು ಕೇಳ್ರಿ, ಅವ್ರು ಏನಂತಾರೆ? ಬ್ಯಾಂಕ್ ಮ್ಯಾನೇಜರ್ ನಾವೇನ್ ಮಾಡ್ರಿ, ಮ್ಯಾಗಿನ ಅವ್ರಿಗೆ ತಿಳಿಸ್ರಿ ನೀವು, ನಾವು ಎಷ್ಟು ಸಾಧ್ಯ ಆಯ್ತು ನಾವು ಕೆಲಸ ಮಾಡೋದೆವು. ಇಲ್ಲಿ 2 ಲಕ್ಷ ರೂಪಾಯಿ ಕೊಡೋದಾರ್ರಿ, ಮತ್ತೆ ಡೈಲಿ ಕೊಡೋದ್ರ ನಾವೇನ್ ಮಾಡೋದು ಕೇಳ್ತಾರೆ ಅವ್ರಿಗೆ. ಡೈಲಿ ಎಷ್ಟು ಕೊಡೋದ್ರಿ ನೀವು? ಡೈಲಿ ಅದು 5,000, 2,000 ಇದು ಬರ್ತ. ಮತ್ತೆ ಬೇರೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ನಾವೇನ್ ಮಾಡ್ರಿ, ಮ್ಯಾಗಿನ ದಾಟ್ ಕಳ್ಸೋದ್ರ ನಾವ್ರೇನ್ ಹೇಳಕ್ ಸಾಧ್ಯ ಐತ್ರಿ. ಇರಾಟಿ ತಟ್ನ ಕೂಡ ಅವ್ರ ಆರೋಪ ಅವರು ಸರಿಯಾಗಿ ಮಾಡೋದಿಲ್ಲ. ಅದ ಕಾರಣಕ್ಕಾಗಿ ನಾವು ಏನ್ ಮಾಡ್ತೀವಿ, ಈಗ ನಾವು ಎಲ್ಲರೂ ಕೂಡಿ ಗ್ರಾಹಕರು ಕೂಡಿ ನಾವು ಕೀಲಿ ಹಾಕಿ ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಗುಡ್ಸ್ ಗ್ರಾಮದ ಸಾರ್ವಜನಿಕರು ಪಾಲ್ಗೊಂಡಿದ್ದರು.